ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಇರಾನ್ ಇರಾಕ್ ಮತ್ತು ಅಮೆರಿಕ ಮಧ್ಯದಲ್ಲಿ ನಡೆದಂತಹ ಯುದ್ಧದ ಸಂದರ್ಭದಲ್ಲಿ ಇಂಧನ ದರಗಳು ಏರಿಕೆಯನ್ನು ಕಂಡಿದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿರ್ತೀರ ಚಾಲಕರೇ. ಯುದ್ಧ ಭೀತಿಗಿಂತ ಮೊದಲು 56 ರೂಪಾಯಿ ಇದ್ದಂತಹ ಇಂಧನದ ದರ LPGಯ ದರ ಇವತ್ತು ನಿನ್ನೆಯವರೆಗೂ ಕೂಡ 95 ರೂಪಾಯಿ 24 ಪೈಸೆಯ ತನಕಲೂ ಕೂಡ ಏರಿಕೆಯನ್ನು ಕಂಡು ಇಡೀ ಭಾರತದಲ್ಲಿ ಅದರಲ್ಲೂ ಮಧ್ಯಮ ವರ್ಗದ ಆಟೋ ಚಾಲಕರ ಬದುಕಿಗೆ ಕೊಳ್ಳಿ ಇಟ್ಟಂತಹ ಒಂದು ಮಧ್ಯಪ್ರಾಚ್ಯ ಯುದ್ಧ ಅಂತಂದರೆ ಯಾವುದೇ ತಪ್ಪಾಗಲಾರದು. ಸತತವಾಗಿ 20 ದಿನಗಳಿಂದಲೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ತೈಲ ದರ ಇಳಿಕೆಯಾದರೂ ಕೂಡ ಕೇಂದ್ರ ಸರ್ಕಾರ ತೈಲ ಕಂಪನಿಗಳ ನಷ್ಟವನ್ನು ಸರಿದೂಗಿಸಲು ದರವನ್ನು ಇಳಿಕೆಯನ್ನು ಮಾಡಿರಲಿಲ್ಲ. ಆದರೆ ಈ ದಿನ ರಾತ್ರಿಯಿಂದ LPG ದರದಲ್ಲಿ 10 ರೂಪಾಯಿ ಇಳಿಕೆಯನ್ನು ಮಾಡಿದ್ದಾರೆ. ಈ 10 ರೂಪಾಯಿ ಇಳಿಕೆಯನ್ನು ಮಾಡಿದರೂ ಕೂಡ ಕೊಂಚ ಒಂದು ಸಮಾಧಾನಕರವಾದರೂ ಕೂಡ ಮಧ್ಯಮ ವರ್ಗದಲ್ಲಿರ್ತಕ್ಕಂತಹ ಆಟೋ ಚಾಲಕರ LPGಗೆ ಬಹುದೊಡ್ಡ ಹೊಡೆತವನ್ನು ಕೊಟ್ಟಿದೆ ಅಂತಂದರೆ ತಪ್ಪಾಗಲಾರದು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಜೀವನ ಎಷ್ಟು ಕಷ್ಟವಾಗಿದೆ ಅಂತಕ್ಕಂಥದ್ದನ್ನು ತಾವುಗಳು ಗಮನಿಸಿರ್ತೀವಿ. 56 ರೂಪಾಯಿ ಇದ್ದಂತಹ ದರವನ್ನು 95 ರೂಪಾಯಿ ಅಂದರೆ 1 ಲೀಟರ್ಗೆ 40 ರೂಪಾಯಿ ದರ ಏರಿಕೆಯಾದರೂ ಕೂಡ ದೇಶದ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ದರವನ್ನು ಒಪ್ಪಿ ಇದುವರೆಗೂ ಕೂಡ ನಾವು ಕರ್ತವ್ಯವನ್ನು ನಿರ್ವಹಿಸಿದ್ವಿ. ಆದರೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಮಾರುಕಟ್ಟೆ ದರವನ್ನು ಗಮನಿಸಿದರೆ 10 ರೂಪಾಯಿಗಿಂತಲೂ ಕೂಡ ಇನ್ನೂ ಜಾಸ್ತಿ ಇಳಿಕೆಯಾಗಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಕೇವಲ 10 ರೂಪಾಯಿಯನ್ನು ಮಾತ್ರ ಇಳಿಕೆಯನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಮಾರುಕಟ್ಟೆ ದರ ಇಳಿದಂತೆ LPG ದರವೂ ಕೂಡ ಇಳಿಕೆಯನ್ನು ಕಂಡು ಒಂದಿಷ್ಟು ಚಾಲಕರ ಬದುಕಿನಲ್ಲಿ ಬದುಕುವ ಆಶಾಕಿರಣವನ್ನು ಕೊಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತು, ಇವತ್ತು ಸತತವಾಗಿ 30-40 ರೂಪಾಯಿ ಜಾಸ್ತಿಯನ್ನು ಕೊಟ್ಟು ಒಬ್ಬ ಚಾಲಕ ಸರಿಸುಮಾರು ಒಂದು ದಿನಕ್ಕೆ 300 ರೂಪಾಯಿಗಿಂತಲೂ ಕೂಡ ಹೆಚ್ಚಿನ ದರವನ್ನು ಸರ್ಕಾರಕ್ಕೆ ಕಟ್ಟಿರ್ತಕ್ಕಂಥದ್ದನ್ನು ತಾವು ಗಮನಿಸಿರ್ತೀರ. ಇಂತಹ ಸಂದರ್ಭಗಳಲ್ಲಿ ಚಾಲಕರುಗಳ ಪರವಾಗಿ ಹಲವಾರು ಸರ್ಕಾರಗಳನ್ನು ಬೇಡಿಕೆಯನ್ನು ಕೊಟ್ಟರೂ ಕೂಡ ಸರ್ಕಾರಗಳು ಚಾಲಕರ ಪರವಾಗಿ ಒಂದು ಕೆಲಸವನ್ನು ಕೂಡ ಮಾಡಿಕೊಡದೆ ಇದ್ದದ್ದು ತಾವು ಗಮನಿಸಿರ್ತೀರ. ಅಂದರೆ ಇಲ್ಲಿ ಕೇವಲ ತೆರಿಗೆಯನ್ನು ಕಲೆಕ್ಟ್ ಮಾಡೋದಕ್ಕೆ ಮಾತ್ರವೇ ಸರ್ಕಾರಗಳು ಇದೆಯಾ ಅಂತಕ್ಕಂತಹ ಒಂದು ಬಹುದೊಡ್ಡ ಪ್ರಶ್ನೆಯನ್ನು ಕಾಡುತ್ತೆ. ಒಂದಿಷ್ಟು ಸಮಾಧಾನಕರವಾದರೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಇನ್ನೂ ಕೂಡ ಭಾರ ಇದೆ. ದಯವಿಟ್ಟು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತಹ ಎಲ್ಲ ಸಚಿವರಲ್ಲೂ ಕೂಡ ಕೇಳ್ಕೊಳ್ತಕ್ಕಂಥದ್ದು ಇನ್ನಷ್ಟು ಆದಷ್ಟು LPG ದರವನ್ನು ಕಡಿಮೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.